ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸ್ಐಟಿ ಪೊಲೀಸರು ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪ್ರಕರಣ ಕುರಿತು ಈತ ಮಾತನಾಡಿದ್ದ. ನಾನು ಸ್ವಂತ ಅಮ್ಮ ಅಂತ ಭಾವಿಸಿ ಸುಜಾತಾ ಜೊತೆ ನಿಂತಿದ್ದೆ. ಇಂಥವರನ್ನ ಎಂಟರ್ಟೈನ್ ಮಾಡಬಾರ್ದು, ಅವಮಾನ ಆಗಿದೆ ನನಗೆ ಅಂತ. ಕೇರಳದಲ್ಲಿ ಮರ್ಯಾದೆ ಹೋಯಿತು ಅಂತ ಮುನಾಫ್ ಬೇಸರ ವ್ಯಕ್ತಪಡಿಸಿದ್ದಾನೆ. ಸುಜಾತಾ ಬಗ್ಗೆ ಈ ಮನಾಫ್ ಬೇಸರ ವ್ಯಕ್ತಪಡಿಸಿರುವ ಒಂದು ಆಡಿಯೋ ವೈರಲ್ ಆಗಿದೆ. ನಾನು ಒಬ್ಬನೇ ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಲ್ತಾ ಇರೋದು. ನನಗೆ ಎಷ್ಟು ಜನ ಇವತ್ತು ಈ ಒಂದು 2-3 hours ಅಲ್ಲಿ ನನಗೆ ಇನ್ಸಲ್ಟು ಮತ್ತೆ ಏನೇನ್ ಮಾಡಕ್ಕಾಗತ್ತೆ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಇಂಥ ಅಮ್ಮನಿಗೆ ನಾವು ನಮ್ಮ ಅಮ್ಮ ಅಂತೇಳಿ, ಸ್ವಂತ ಅಮ್ಮ ಅಂತೇಳಿ ತಿಳ್ಕೊಂಡು ಇವ್ರ ಜೊತೆ ನಿಂತಿದ್ದು. ಆದ್ರೆ ಇವರು ಒಂದೊಂದು ಟೈಮ್ ಒಂದೊಂದು ಹೇಳಿ ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ, ಬೇಜಾರಾಗ್ತಾ ಇದೆ. ಇವರಿಗೆ ಎಂಟರ್ಟೈನ್ ಮಾಡಬಾರ್ದು, ಇಂಥ ಲೇಡಿಗೆ ನಾವು ಜಾಸ್ತಿ ಇದು ಕೊಡಬಾರ್ದು, ಇಂಪಾರ್ಟೆಂಟ್ ಕೊಡಬಾರ್ದು, ಬಿಡ್ಬೇಕು. ಇವ್ರಕ್ಕಿಂತ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ, ಬೇಜಾರಾಗಿ ಮಾತಾಡ್ತಾ ಇರೋದು. ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ. ಓಕೆ, ಅದೊಂದು ಕ್ರೆಡಿಬಿಲಿಟಿ ಇತ್ತು, ಅದು ಹೋಗ್ಬಿಟ್ಟಿದೆ. ನಾನು ಒಬ್ಬನೇ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈ ಯೂಟ್ಯೂಬರ್ ಮನಾಫ್ ಪಶ್ಚಾತ್ತಾಪದ ಮಾತುಗಳನ್ನು ಆಡಿರುವಂತಹ ಆಡಿಯೋ ಏನು ಸತ್ಯ ಇದೆಯಾ? ಈತನ ಪಶ್ಚಾತ್ತಾಪದಲ್ಲಿ ಇನ್ನಾದ್ರೂ ಅರ್ಥ ಆಗಿದೆಯಾ ಅಥವಾ ಎಲ್ಲಿ ಕೇಸ್ ಬುಡಕ್ ಬರ್ತಾ ಇದೆ ಅಂತ ಯೂಟರ್ನ್ ಹೊಡೆದಿದ್ದಾನ? ವಿಜಯ್, ಈ ಒಂದು ಪ್ರಕರಣ ಏನು ಶವ ಹೂತಿಟ್ಟ ಪ್ರಕರಣ ಆಗ್ಬೋದು, ಹಾಗೇನೆ ಈ ಬುರುಡೆ ಪ್ರಕರಣ ಆಗ್ಬೋದು. ಅದರ ನಂತರ ಈ ಸುಜಾತಾ ಭಟ್ ಪ್ರಕರಣ, ಅನನ್ಯ ಭಟ್ ಏನು ಕಾಲ್ಪನಿಕ ಕತೆ, ಈ ಎಲ್ಲಾ ಪ್ರಕರಣಗಳಲ್ಲಿ ಒಂದಂತೂ ಈಗ ಹೊರಗೆ ಬರ್ತಾ ಇರುವಂತದ್ದು, ಇದೆಲ್ಲ ಒಂದು ಕಟ್ಟುಕತೆಯ ಅಥವಾ ಷಡ್ಯಂತ್ರದ ಭಾಗವ ಅನ್ನೋದು ಒಂದೊಂದಾಗಿ ಈ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ. ಅದರ ಹಿಂದೆ ಯಾರಿದ್ದಾರೆ, ಸೂತ್ರಧಾರರು ಯಾರು, ಪಾತ್ರಧಾರರು ಯಾರು ಅನ್ನೋದು ಈಗಾಗಲೇ ಕ್ಲಾರಿಟಿ ಸಿಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಇದನ್ನ ಸಪೋರ್ಟ್ ಮಾಡಿ ಬಂದಂತಹ ಯೂಟ್ಯೂಬರ್ಗಳಿಗೂ ಕೂಡ ಈಗ ಜ್ಞಾನೋದಯ ಆಗ್ತಾ ಇರುವಂತದ್ದು. ಈಗಾಗಲೇ ಮನಾಫ್ ಕೇರಳದ ಯೂಟ್ಯೂಬರ್ ಯಾರಿದ್ದಾರೆ ಆತನಿಗೆ ಒಂದು ಜ್ಞಾನೋದಯದ ಆದಂತಹ ಒಂದು ಮಾತುಗಳನ್ನು ಆಡಿದ್ದಾನೆ. ಹಾಗೇನೆ ತುಂಬಾ ತಾನು ಈ ಒಂದು ಪ್ರಕರಣದಲ್ಲಿ ಅವಮಾನ ಅನುಭವಿಸಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾನೆ. ಒಂದು ಸುಜಾತಾ ಭಟ್ ಯಾರು ಈ ಪ್ರಕರಣ ಅಂದ್ರೆ ಅನನ್ಯ ಭಟ್ನ ಕಾಲ್ಪನಿಕ ಕಥೆಯ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ತಾನು ಅವರಿಗೆ ಸುಜಾತಾ ಭಟ್ಗೆ ಹೆಲ್ಪ್ ಮಾಡಿದೆ, ತನ್ನ ತಾಯಿಯಂತೆ ಆಕೆಯನ್ನ ತಾನು ಹೆಲ್ಪ್ ಮಾಡಿರುವಂತದ್ದು. ಹಾಗೇನೆ ಈ ಒಂದು ಘಟನೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಒಂದು ಪ್ರಕರಣ, ಹಾಗೇನೆ ಸುಜಾತಾ ಭಟ್ ಕತೆ ಅಂದ್ರೆ ಅನನ್ಯ ಭಟ್ ಕತೆ, ಈ ಕಾಲ್ಪನಿಕ ಕಥೆಯನ್ನ ಇಡೀ ಕೇರಳದಲ್ಲಿ ಹರಡಿದ್ದು ನಾನೇ. ಹಾಗೇನೆ ಅದಕ್ಕೆ ತುಂಬಾ ಸಪೋರ್ಟ್ ಕೂಡ ಸಿಕ್ಕಿತ್ತು ಒಂದು ಟೈಮಲ್ಲಿ. ಆದ್ರೆ ಯಾವಾಗ ಇದು ಬುರುಡೆ ಪ್ರಕರಣ ಅಂತ ಗೊತ್ತಾಯ್ತು, ಎಲ್ಲವೂ ಬಿಟ್ಟದ್ದು ಬುರುಡೆ ಅನ್ನೋದು ಗೊತ್ತಾಯ್ತು, ಅದರ ನಂತರ ಜನರು ನನ್ನನ್ನು ಅವಮಾನಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ತನಗೆ ಅವಮಾನ ಮಾಡ್ತಾ ಇದ್ದಾರೆ, ಹಾಗೇನೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿ ಆಗಿದೆ. ತನ್ನ ಕ್ರೆಡಿಬಿಲಿಟಿ, ತನ್ನ ವಿಶ್ವಾಸಾರ್ಹತೆ ನಾನು ಕಳ್ಕೊಂಡಿದ್ದೇನೆ ಅನ್ನೋ ಒಂದು ಪಶ್ಚಾತ್ತಾಪದ ಮಾತನ್ನ ಹೇಳಿದ್ದಾನೆ. ಇದು ಒಂದು ತನಿಖೆಗೆ ಬರಬೇಕು, ಯಾಕಂದ್ರೆ ನಾಳೆ ವಿಚಾರಣೆಗೆ ಬರಲಿಕ್ಕಿದೆ. ಮನಾಫ್ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಬರಬೇಕು, ನಾಳೆ ವಿಚಾರಣೆಗೆ ಬರಬೇಕು. ಅದರ ನಡುವೆ ಈ ರೀತಿಯ ಒಂದು ಪಶ್ಚಾತ್ತಾಪದ ಮಾತು ಆಡಿರುವಂತದ್ದು ಈಗ ಗಮನಕ್ಕೆ ಬರ್ತಾ ಇರುವಂತದ್ದು. ಇದು ಎಲ್ಲ ಒಂದ್ ಕಡೆ ಟ್ಯಾಕ್ಟಿಕ್ಸು ಆಗಿರ್ಬೋದು ಅಥವಾ ವಿಚಾರಣೆಯನ್ನು ತಪ್ಪಿಸಿಕೊಳ್ಳುವಂತಹ ಒಂದು ಭಾಗವೂ ಆಗಿರ್ಬೋದು. ಆದ್ರೆ ವಿಚಾರಣೆಗಂತೂ ಬರಲೇಬೇಕು. ಏನೆಲ್ಲ ನಡೆದಿದೆ SIT ಅಧಿಕಾರಿಗಳ ಮುಂದೆ ಹೇಳಲೇಬೇಕಾದಂತ ಅನಿವಾರ್ಯತೆ ಮನಾಫ್ ಅವರಿಗಿದೆ. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.